ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ದಿನಗೂಲಿ ನೌಕರರು ಇಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಕಳೆದ 15ರಿಂದ 20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ಇಲಾಖೆ ನಿರ್ಲಕ್ಷ್ಯದಿಂದಾಗಿ ಕಾರ್ಮಿಕರು ಬೀದಿಗೆ ಬೀಳುವಂತಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ದಿನಗೂಲಿ ನೌಕರರ ಸಂಘ ಹಾಗೂ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಇಂದು ಧರಣಿ ಸತ್ಯಾಗ್ರಹ ನಡೆಯುತ್ತಿದೆ. ಕಳೆದ 5 ತಿಂಗಳುಗಳಿಂದ ನೌಕರರಿಗೆ ಯಾವುದೇ ವೇತನ ಪಾವತಿಯಾಗಿಲ್ಲ. ಇದರಿಂದಾಗಿ ನೌಕರರ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಸುಮಾರು 20 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಇವರಿಗೆ ಹಿರಿಯ ಅಧಿಕಾರಿಗಳಿಂದ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ. ಹೊರಗುತ್ತಿಗೆ ಕಿರಿಕಿರಿ ತಪ್ಪಿಸಿ ಇಲಾಖೆಯಿಂದಲೇ ನೇರವಾಗಿ ವೇತನ ಪಾವತಿ ಮಾಡಬೇಕೆಂದು ಕನಿಷ್ಠ ವೇತನ ದಿನಗೂಲಿ ನೌಕರರ ಸಂಘ ಕಲಬುರಗಿ ವತಿಯಿಂದ ಆಗ್ರಹಿಸಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರತಕ್ಕಂಥ ಎಲ್ಲ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಮ್ಮ ಕಾರ್ಮಿಕರಿಗೆ ಸುಮಾರು 18-20 ವರ್ಷದಿಂದ ತಮ್ಮ ಇಲಾಖೆಯಿಂದಲೇ ವೇತನ ನೀಡಿದ್ದನ್ನು ನಾವು ಇಲ್ಲಿವರೆಗೆ ಸುಮಾರು 18-20 ವರ್ಷದಿಂದ ವೇತನ ತೆಗೆದುಕೊಂಡರೂ ಕೂಡ ಇವತ್ತಿನ ದಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ನಮ್ಮ ಕಾರ್ಮಿಕರ ವೇತನವನ್ನು ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಳ್ಳೋಕ್ಕೆ ಆದೇಶ ಬಂದಿದೆ. ನಾವು ಗುತ್ತಿಗೆ ಆಧಾರ ಮೇಲೆ ವೇತನ ನೀಡುತ್ತಿದ್ದೇವೆ ಅಂತಕ್ಕಂಥದ್ದು ಬಹಳ ನಾವನ್ನು ಉಗ್ರವಾಗಿ ಖಂಡಿಸುವುದರೊಂದಿಗೆ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಕಾರ್ಮಿಕರು ಸುಮಾರು ವರ್ಷದಿಂದ ಯಾವುದೇ ಒಂದು ರಜೆ ಇಲ್ಲದೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9:30 ಗಂಟೆ ತನಕ ಕೆಲಸ ಮಾಡಿ ಮನೆಗೆ ಬಂದು ಅವರಿಗೆ ಮಕ್ಕಳ ಫೀಸ್ ಕಟ್ಟೋದಕ್ಕೂ ಕೂಡ ಆರ್ಯತೆ ಇಲ್ಲದಂಥ ಸ್ಥಿತಿಯಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪಗಾರ ಯಾವುದೇ ವೇತನ ನೀಡಿದರೂ ಕೂಡ ಸುಮಾರು 3 ತಿಂಗಳು 6 ತಿಂಗಳಿಗೆ ಒಂದೊಂದು ಸಲ ವೇತನ ನೀಡುತ್ತಾರೆ. ಅದೇ ಸರ್ಕಾರಿ ನೌಕರರು ಒಂದೇ ಒಂದು ತಿಂಗಳ ವೇತನ ನೀಡದೆ ಹೋದರೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತದ್ದು ಕೂಡ ತಾವು ಆಲೋಚನೆ ಮಾಡಬೇಕಾಗಿದೆ. ಆದರೆ ಇಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಅಧಿಕಾರಿಗಳು ಸುಮಾರು ಇವತ್ತಿಗೆ 3 ದಿವಸ ಧರಣಿ ಕೂತರೂ ಕೂಡ ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ಕಾರ್ಮಿಕರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸದೆ ಇವರ ಪ್ರಾಬ್ಲಮ್ ಏನು ಅಂತಕ್ಕಂಥದ್ದು ಕೂಡ ಆಲೋಚನೆ ಮಾಡ್ತಕ್ಕಂಥ ಅಧಿಕಾರಿಗಳಲ್ಲ. ಇವರು ನಿಜವಾಗಲೂ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟವರಲ್ಲ. ಆಹಾರ ಇಲಾಖೆಯಿಂದ ಬಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಲ್ಲಿ ಭ್ರಷ್ಟಾಚಾರ ಮಾಡಿ ಒಂದು ಎಲ್ಲ ಕಾರ್ಮಿಕರಿಗೆ ದಾರಿ ತಪ್ಪತಕ್ಕಂಥ ಕೆಲಸ ಎಲ್ಲ ರೀತಿಯಿಂದ ಮಾಡ್ತಿದ್ದಾರೆ. ಆದ್ದರಿಂದ ಇಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೂಡಲೇ ತೊಲಗಲಿ ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಆಗಿದೆ. ಹೀಗಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯನಿರ್ವಹಿಸುತ್ತಂಥ ನಮ್ಮ ಕಾರ್ಮಿಕರಿಗೆ ವಾರಕ್ಕೊಂದು ದಿವಸ ರಜೆ ಕೊಡಬೇಕು ಮತ್ತು ಪ್ರತಿ ತಿಂಗಳು ತಮ್ಮ ಇಲಾಖೆಯಿಂದನೇ ಒಂದು ವೇತನ ನೀಡಬೇಕು ಮತ್ತು ನಮ್ಮ ಇವರೆಲ್ಲ ಸರ್ಕಾರಿ ಸವಲತ್ತುಗಳು ಏನು ಕೊಡ್ತಾರೆ ಆ ಎಲ್ಲ ಸವಲತ್ತುಗಳನ್ನು ಈ ಕಾರ್ಮಿಕರಿಗೆ ಕೊಡಬೇಕಂತ ಒತ್ತಾಯಿಸಿ ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳ ಎದುರುಗಡೆ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಆ ಸತ್ಯಾಗ್ರಹಕ್ಕೆ 3 ದಿವಸ ಇವತ್ತಿಗೆ 3 ದಿವಸ ಆದರೂ ಕೂಡ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸದೇ ಇರುವುದರಿಂದ ನಾವು ಉಗ್ರವಾಗಿ ಖಂಡಿಸ್ತೇವೆ. ಇವತ್ತು ಇಲ್ಲಿವರೆಗೆ ಶಾಂತ ರೀತಿಯಿಂದ ಹೋರಾಟ ಮಾಡಿದ್ದೇವೆ. ಮುಂದೆ ಹಂತ ಹಂತವಾಗಿ ನಾವು ಇಲಾಖೆ ಬಂದ್ ಮಾಡೋದಾಗಲಿ ರಸ್ತೆ ಪ್ರತಿಭಟನೆ ಮಾಡೋದಾಗಲಿ ಎಲ್ಲ ರೀತಿಯಲ್ಲಿ ಮಾಡಬೇಕಾಗಿದೆ. ಅದರಲ್ಲಿ ಏನಾದರೂ ಅನಾಹುತವಾದರೆ ಸಮಾಜ ಕಲ್ಯಾಣ ಇಲಾಖೆಯ ಮತ್ತು ಜಿಲ್ಲಾ ಆಡಳಿತ ನೇರ ಹೊಣೆ ಆಗ್ತದೆ ಅನ್ನೋದು ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೀವಿ. ಆದ್ದರಿಂದ ಯಾವುದೇ ಮಾಡದೆ ಹೋರಾಟಕ್ಕೆ ಅನುವು ಮಾಡಿಕೊಡದೆ ಇವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಂತಂದು ಸರ್ಕಾರಕ್ಕೂ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡಿಕೊಳ್ತಾ ಇದ್ದೀವಿ. ದಸರತ್ ಕಲಬುರ್ಗಿ.